ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬುಧವಾರ ಬೆಳಗ್ಗೆ ಇವತ್ತು ಏಕಾದಶಿ ಇತ್ತು. ಪೂಜೆ ಮಾಡ್ಕೊಳ್ಳೋಣ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂತ ಬೆಳಗ್ಗೆನೇ ಮುಖ ಎಲ್ಲ ತೊಳ್ಕೊಂಡು ಬಂದೆ. ರಾತ್ರಿಯೇ ಬೆಂಡೆಕಾಯಿ ತೊಳೆದಿಡೋಣ ಅಂದ್ಕೊಂಡೆ, ನೆನಪೇ ಆಗಿರಲಿಲ್ಲ. ಇವಾಗ ಬೆಳಗ್ಗೆನೇ ಬಾಗಿಲು ತೊಳೆಯೋಕ್ಕೆ ಮುಂಚೆನೇ ಬಂದಿದ್ದೀನಿ. ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿದ್ಬಿಟ್ಟು ಇವಾಗ ಬೆಂಡೆಕಾಯಿ ಎಲ್ಲ ತೊಳೆದ್ಬಿಟ್ಟು ಆರಲಿ ಅಂತ ಇಟ್ಕೊಂಡೆ. ಅಷ್ಟರಲ್ಲಿ ಗೋಧಿ ಹಿಟ್ಟು ಕಲಸಿಟ್ಟೆ, ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದನ್ನು ಕಲಸಿಟ್ಬಿಟ್ರೆ ಚಪಾತಿ ಸಾಫ್ಟಾಗಿ ಬರ್ತವೆ, ಒಂದು ಅರ್ಧ ಗಂಟೆ ನೆಂದರೆ ಅಂತ ಹೇಳ್ಬಿಟ್ಟು ಇವಾಗ ಬೆಂಡೆಕಾಯಿನ ತೊಳೆದಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಕೊಂಡೆ. ಬುಧವಾರ ಏಕಾದಶಿ ಇರೋದ್ರಿಂದ 3 ವರ್ಷಕ್ಕೊಂದ್ಸತಿ ಬರೋ ಪದ್ಮಿನಿ ಏಕಾದಶಿ ಇತ್ತು. ಇವತ್ತು ಒಂದು ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ನಾನು ಆಲ್ರೆಡಿ ಹಿಂದೆ 2 ದಿನದ ಹಿಂದೆಯೇ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಲ್ ಒಂದಿನ, ರೂಮ್ ಒಂದಿನ, ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನು ದೇವ್ರ ಮನೆ ಮತ್ತು ವಾಶ್ರೂಮ್ 2 ಬಿಟ್ಟಿದ್ದೆ. ಅವನು ಇವತ್ತು ವಾಶ್ರೂಮ್ ಕ್ಲೀನ್ ಮಾಡಿ ಮತ್ತು ದೇವ್ರ ಮನೆ ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇನ್ನೇನು ಮಕ್ಳಿಗೆ ಸ್ಕೂಲ್, ನನ್ನ ಮಗಳಿಗೂ ಸ್ಕೂಲ್ ಸ್ಟಾರ್ಟ್ ಆಯಿತು. ಇನ್ನು ಅವಳನ್ನ ಕರ್ಕೊಂಡು ಬಾ, ಕಳಿಸು, ಇದೇ ಕೆಲಸ ಇರುತ್ತೆ. ಅದಕ್ಕೋಸ್ಕರ ಮುಂಚೆನೇ ಡೀಪಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗಿನ್ನೊಂದು 2 ತಿಂಗಳವರೆಗೂ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಿರಲ್ಲ ಅಂದ್ಬಿಟ್ಟು ಎಲ್ಲ ಡೀಪ್ ಕ್ಲೀನ್ ಎಲ್ಲ ಮಾಡಿಕೊಂಡೆ. ಅದೆಲ್ಲ ಕಲಸಿಟ್ಬಿಟ್ಟು ಇವಾಗ ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡೆ. ರಂಗೋಲಿ ಹೋಗ್ಬಿಟ್ರೆ ಸಮಾಧಾನ. ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ರಂಗೋಲಿ ಹಾಕಿ ಬಾಗಿಲು ತೊಳೆದು ಹೋಗಲಿಲ್ಲ ಅಂದರೆ 12 ಗಂಟೆ ಆದ್ರೂ ಒಂದೊಂದು ಸರಿ ಆಗೋದೇ ಇಲ್ಲ, ಒಳಗಡೆನೇ ಕೆಲಸನೇ ಮುಗಿಯಲ್ಲ. ಅದಕ್ಕೆ ಬೇಗನೆ ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ಇನ್ನು ನನ್ನ ಮಗ ಓದ್ಕೋತಾ ಇದ್ದ. ಅವನು ನಂಗೊಂದು ಲೋಟ ಕಾಫಿ ಮಾಡ್ಕೊಡಮ್ಮ, ತಲೆ ನೋವ್ತೈತಿ ಯಾಕೋ ಅಂತ ಹೇಳ್ದ. ಸರಿ, ಅವ್ನಿಗೂ ಒಂದು ಲೋಟ ಕಾಫಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೆ. ಅವನು ಬೇಗನೆ ಎದ್ದಿದ್ದ. ಆಮೇಲೆ ನಾನು ಎದ್ದಾಗ ಒಂದು 6:30 ಏನೋ ಆಗಿತ್ತು. ಅವನು ಬೇಗನೆ ಎದ್ದಿದ್ದ, ಇನ್ನೂ ಬೇಗನೆ. ಇವಾಗ ನಾನಿಲ್ಲಿ ಹಾಲಿನ ಕೆನೆ ಎಲ್ಲ ತೆಗೆದಿಟ್ಕೊತೀನಿ. ಹಾಲು ಕಾಯಿಸಿರ್ತೀವಲ್ಲ, ಅದ್ರದ್ದು ಕೆನೆ ಬಂದಿರುತ್ತಲ್ಲ, ಅದೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಅದನ್ನು ತುಪ್ಪ ಕಾಯಿಸ್ಕೊತೀನಿ, ಅದು ದೀಪಕ್ಕೆ ಹಾಕೋಕ್ಕೆ. ಮತ್ತು ಒಂದೊಂದು ಸರಿ ದೀಪಕ್ಕೆ ಹಾಕ್ತೀನಿ, ಒಂದೊಂದು ಸರಿ ನಾವೇ ತಿಂತೀವಿ. ಇವಾಗ ಊರಿಂದ ನಾನು ತುಂಬ ಬೆಣ್ಣೆ ತೊಗೊಂಬಂದಿದ್ದೆ. ಅದಕ್ಕೆ ಆ ತುಪ್ಪ ಇತ್ತಲ್ಲ ಅಂದ್ಬಿಟ್ಟು ಇನ್ನು ದೀಪಕ್ಕೆ ಕಾಯಿಸಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೀಪಕ್ಕೆ ಕಾಯಿಸಿಟ್ಕೊತೀನಿ. ಈ ಸರಿ ಜಾಸ್ತಿನೇ ಬಂದಿತ್ತು, ಕೆನೆ ಎಲ್ಲ ಜಾಸ್ತಿ ಇತ್ತು, ಜಾಸ್ತಿ ಬಂದಿತ್ತು ತುಪ್ಪ. ಅದೆಲ್ಲ ದೀಪ ಹಚ್ಚೋಕ್ಕೆ ಡೈಲಿ ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕ್ತೀನಲ್ಲ, ಅದಕ್ಕೋಸ್ಕರ ಕಾಯಿಸಿ ಇಟ್ಕೊಂಡೆ. ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತು ಏಕಾದಶಿ ಆಗಿರೋದ್ರಿಂದ ಇವತ್ತು ಉಪವಾಸ ಇದ್ದು ರಾಯರಿಗೆ ಪೂಜೆ ಮಾಡ್ತಾರೆ. ಮತ್ತು ವಿಷ್ಣು ಸಹಸ್ರನಾಮ ಮತ್ತು ಏಕಾದಶಿ ಕಥೆ ಎಲ್ಲ ಕೇಳ್ತಾರೆ. ನಾನೇನು ಇವತ್ತು ಉಪವಾಸ ಮಾಡ್ತಾಯಿಲ್ಲ, ಬರೀ ಪೂಜೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಇವತ್ತು ಏಕಾದಶಿ ದಿನ ರಾಯರಿಗೆ ಹೂ ಮುಡಿಸ್ಬಾರ್ದು ಅಂತ ಹೇಳ್ತಾರೆ, ಬರೀ ತುಳಸಿ ಮುಡಿಸ್ಬೇಕು. ಅದನ್ನು ತುಳಸಿನೂ ಲೇಡೀಸ್ ಮುಡಿಸ್ಬಾರ್ದು, ಗಂಡು ಮಕ್ಕಳೇ ಮುಡಿಸ್ಬೇಕು ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನಾನು, ಹೇಳ್ತಾಯಿದ್ರು. ಅದು ಗೊತ್ತಿಲ್ಲ ನನಗೆ. ನಾನು ಹೂವನ್ನೇ ಇಟ್ಕೊಂಡು ಪೂಜೆ ಮಾಡಿಕೊಂಡೆ. ನೀವೆಲ್ಲ ಹೇಗೆ ಪೂಜೆ ಮಾಡ್ಕೊಂಡ್ರಿ ಏಕಾದಶಿನ ಅಂತ ಕಮೆಂಟ್ ಮಾಡಿ. ಇವಾಗ ಇಲ್ಲಿ ಚಪಾತಿ ಮತ್ತು ಪಲ್ಯ ಮಾಡ್ಕೊತಾ ಇದ್ದೀನಿ. ಫಸ್ಟು ನನ್ನ ಮಗ ಸ್ಕೂಲ್ಗೆ ಹೋಗ್ತಾನಲ್ಲ, ಅವನಿಗೆ ಒಂದು 5 ಮಾಡಿಬಿಡ್ತೀನಿ ಬಾಕ್ಸ್ಗೆ ಮತ್ತು ತಿನ್ನೋಕ್ಕೆ. ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೊತೀನಿ. ಎಲ್ಲರೂ ಯಾರ್ಯಾರು ಎದ್ದೇಳ್ತಾರೆ, ಯಾರ್ಯಾರು ರೆಡಿಯಾಗಿರ್ತಾರೆ ಅವ್ರಿಗೆ ಅವಾಗ ಮಾಡಿ ಕೊಡ್ತೀನಿ. ಇವಾಗ ನನ್ನ ಮಗ ರೆಡಿಯಾಗಿದ್ದ, ಬಂದ, ಅವನಿಗೆ ಚಪಾತಿ ಪಲ್ಯ ಮಾಡಿಕೊಟ್ಟೆ. ಇಲ್ಲೇನೋ ಹೇಳ್ತಾ ಇದ್ದ, ಸ್ಕೂಲ್ದು ವಿಷಯ ಏನೋ ಮಾತಾಡ್ತಾ ಇದ್ದ. ಸ್ಕೂಲಿಗೆ ಗಾಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಅಲ್ಲಿ ಎಲ್ಲರೂ ಸ್ವಲ್ಪ ರೋಡ್ ಆಗಿಬಿಟ್ಟಿದ್ದಾರೆ, ಸೈಕಲ್ ತೊಗೊಂಡೋಗೋಕ್ಕಾಗಲ್ಲ, ಗಾಡಿ ತೊಗೊಂಡೋಗ್ತೀನಿ ಅಮ್ಮ ಅಂತ. ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಅದೇ ಸ್ವಲ್ಪ ವಾದ ಮಾಡ್ತಾ ಇದ್ದ. ಇನ್ನು ಅವನು ಹೋದ್ಮೇಲೆ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಅವನ ರೂಮೆಲ್ಲ ಕ್ಲೀನ್ ಮಾಡಿದೆ. ಇನ್ನು ಹಾಲೂ ಅಷ್ಟೇ, ಎಲ್ಲರೂ ಹೋದರು. ನಮ್ಮ ಮನೆಯವ್ರಿಗೂ ತಿಂಡಿ ಎಲ್ಲ ಮಾಡಿಕೊಟ್ಟೆ, ಅವರು ಡ್ಯೂಟಿಗೆ ಹೊರಟರು. ನನ್ನ ಮಗಳು ಇನ್ನೂ ಮಲಗಿದ್ಲು, ಅವಳಿಗೆ ಇನ್ನು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಷ್ಟು ಕೆಲಸ ಮಾಡ್ಕೊಳ್ಳೋಣ, ಬೇಗ ಅವಳು ಎದ್ದೇಳೋ ಅಷ್ಟರಲ್ಲಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ಲ ಡೀಪ್ ಕ್ಲೀನ್ ಮಾಡಿ ಇದೆಲ್ಲ ಹಾಕಿದ್ದೆ. ಮತ್ತು ಡೈಲಿ ರೋಟೀನ್ ಇದ್ದೇ ಇರುತ್ತೆ, ಡೈಲಿ ಇದೇ ಥರ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಆದರೂ ಹಂಗೇ ಇವತ್ತೂ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ತೆಗ್ದು ಹೊಸದು ಹಾಕಿ ಮತ್ತು ಅದೆಲ್ಲ ಕ್ಲೀನ್ ಮಾಡಿದ್ದು, ಸೋಫಾ ಎಲ್ಲ ಕ್ಲೀನ್ ಮಾಡಿದ್ವಿ.
ಹೊಸ ಸೋಫಾ ಕವರೆಲ್ಲ ಹಾಕ್ಕೊಂಡಿದ್ವಿ. ಇವತ್ತು ಸುಮ್ಮನೆ ಹಂಗೆ ಒದ್ರಿ ಹಾಕೋತಾ ಇದ್ದೀನಿ. ಒಂದು ತಿಂಗ್ಳಿಗೆ ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಈ ಸೋಫಾ ಕವರೆಲ್ಲ ಒಂದು 15 ದಿವ್ಸಕ್ಕೆ ಸರಿ ತೆಗ್ದು ತೊಳೆಯೋಕೆ ಹಾಕ್ತೀನಿ. ಇನ್ನು ಕ್ಲೀನಿಂಗ್ ಎಲ್ಲ ಒಂದು ತಿಂಗ್ಳಿಗೆ ಒಂದು ಸತಿ ಮಾಡ್ಕೊತೀವಿ. ಇನ್ನು ನನಗೂ ಪೂಜೆಗೆ ಏನೇನೋ ಬೇಕಾಗಿತ್ತು. ನನ್ನ ಮಗ ತಂದ್ಕೊಡೋಕೆ ಅವನು ಇರಲಿಲ್ಲ, ಇನ್ನು ನಮ್ಮ ಮನೆಯವರು ಇರಲಿಲ್ಲ. ಬುಕ್ ಮಾಡ್ಕೊಂಡಿದ್ದೆ, ಅವು ಬಂದ್ವಿ. ಸ್ವಲ್ಪ ಹೂವು ಬೇಕಾಗಿತ್ತು, ತುಳಸಿ ಎಲ್ಲ ಮಾಡಿದೆ, ಅವು ಯಾವೂ ಬಂದಿರಲಿಲ್ಲ. ತುಳಸಿ ಇರಲಿಲ್ಲ ಅಲ್ಲಿ, ಬರೀ ಹೂವು ಇತ್ತು. ಹೂವು ಅಷ್ಟೇ ತರಿಸ್ಕೊಂಡು ಇನ್ನು ಕೆಳಗಡೆ ಹೋಗಿ ತೊಗೊಂಡು ಬರೋರು ಯಾರು ಅಂತ ಹೇಳಿಬಿಟ್ಟು ನನ್ನ ಮಗ ಇದ್ದರೆ ತಂದುಕೊಡ್ತಾನೆ ಪಾಪ. ಅವನು ಸ್ಕೂಲ್ಗೆ ಹೊರಟೋಗಿದ್ನಲ್ಲ, ಇನ್ನು ಯಾರೂ ತಂದುಕೊಡೋರಿಲ್ಲ. ನಾನು ಹಿಂದಿನ ದಿನವೇ ತಂದು ಇಟ್ಕೋಬೇಕಾಗಿತ್ತು. ನಾನು ಸ್ವಲ್ಪ ಹಿಂದಿನ ದಿನ ಬ್ಯುಸಿಯಾಗಿದ್ದೆ, ಮರ್ತುಬಿಟ್ಟೆ ತೊಗೊಂಬಂದು ಇಟ್ಕೊಳ್ಳೋದ. ಇನ್ನು ಅಷ್ಟು ಹೂವು ಬೇಕಾಗಿತ್ತು, ಅದೆಲ್ಲ ಬುಕ್ ಮಾಡ್ಕೊಂಡು ಇವಾಗ ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಸರಿ ಕ್ಲೀನ್ ಮಾಡಿದ್ರು ಕಿಚನ್ನು ಹಂಗೆ ಆಗಿಬಿಡುತ್ತೆ. ನನಗೇನು ಗೊತ್ತಾ, ಇವಾಗ ಒಂದು ಸರಿ ಬೆಳಗ್ಗೆ ಕಿಚನ್ ಕ್ಲೀನ್ ಮಾಡಿ ಹೋಗ್ತೀನಿ, ಇನ್ನು ಸಂಜೆವರೆಗೂ ನಾನು ಕಿಚನ್ ಕಡೆಗೆ ಬರೋದೇ ಇಲ್ಲ. ಅದು ನಂಗೆ ಅಷ್ಟೇ ಕ್ಲೀನಾಗಿರಬೇಕು ಅನಿಸ್ತದೆ. ಯಾವಾಗ್ಲೂ ಮಿಸ್ಸಿ ಆಗಿರೋದು, ಗಲೀಜಾಗಿರೋದು ಇಷ್ಟ ಆಗಲ್ಲ. ಅದಕ್ಕೆ ಆವಾಗವಾಗ ಒರೆಸ್ಕೊತಾನೇ ಇರ್ತೀನಿ ಕಿಚನ್ನಲ್ಲಿ. ಗ್ಯಾಸ್ನೂ ಅಷ್ಟೇ, ಒಂಚೂರು ಏನಾದರೂ ಕಾಫಿದು ಏನಾದರೂ ಚೆಲ್ಬಿಟ್ರೆ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಡಸ್ಟ್ಬಿನ್ಗೆಲ್ಲ ಹೊಸ ಕವರ್ ಹಾಕೋತಾ ಇದ್ದೆ. ತೊಳೆದ ತಕ್ಷಣ ಆರಕ್ಕೇನು ಬಿಡಲಿಲ್ಲ ಡಸ್ಟ್ಬಿನ್ನ. ಯಾಕಂದರೆ ಹುಡುಗರುಗಳು ತಿಂದಿದ್ದ ತಕ್ಷಣವೇ ತೊಗೊಂಬಂದು ಹಾಕ್ಬಿಡ್ತಾರೆ, ಕವರ್ ಹಾಕಿಲ್ಲ ಅಂದರೆ ಒಂಥರ ಗಲೀಜಾಗಿ ಕಾಣಿಸುತ್ತೆ ಅಂತ. ಇನ್ನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ರಾತ್ರಿಯೂ ಅಡುಗೆ ಮತ್ತು ಊಟ ಎಲ್ಲ ಮುಗಿದ್ಮೇಲೆ ಇದೇ ಥರ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಮತ್ತು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಾದ್ಮೇಲೆ ಮತ್ತೆ ಇದೇ ಥರ ಕ್ಲೀನ್ ಮಾಡ್ಕೊತೀನಿ. 2 ಸರಿ ಕ್ಲೀನ್ ಮಾಡ್ಕೊತೀನಿ. ಆದ್ರೂ ಒಂದೊಂದು ಸ್ವಲ್ಪ ಗಲೀಜು ಅನಿಸ್ಬಿಡುತ್ತೆ. ನನ್ನ ಮಗ ಅಡುಗೆ ಮಾಡೋಕ್ಕೋತಾನೆ, ಈ ನಡುವೆ ಅದು ಇದು ಏನೇನೋ ತಿನ್ನೋದಂತ ಮಾಡ್ಕೊತೀನಿ ಅಂತ ಹೋಗ್ತಾನೆ, ತುಂಬ ಗಲೀಜು ಮಾಡಿಬಿಟ್ಟು ಬರ್ತಾನೆ. ನಂಗೆ ಇಷ್ಟನೇ ಆಗೋಲ್ಲ. ಹೇಳ್ತಾ ಇರ್ತೀನಿ, ನೀನೇನು ಮಾಡಬೇಡಪ್ಪ, ನಾನು ಮಾಡಿಕೊಡ್ತೀನಿ ಅಂತ. ಅವ್ನು ನೀನು ಮಾಡಿಕೊಟ್ರೆ ಚೆನ್ನಾಗಿರಲ್ಲಮ್ಮ, ನಾನೇ ಮಾಡ್ಕೊತೀನಿ ಅಂತ ಏನೇನೋ ಮಾಡ್ಕೊಳ್ಳೋಕ್ಕೋಗಿ ಎಲ್ಲ ಗಲೀಜು ಮಾಡಿ ಬರ್ತಾನೆ. ಇನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ, ಫ್ರಿಜ್ಜು ಕ್ಲೀನ್ ಮಾಡಿಕೊಂಡೆ. ನೋಡಿ ಅಡುಗೆ ಮನೆ ಎಷ್ಟು ಕ್ಲೀನ್ ಆಯಿತು. ಅಲ್ಲೊಂದು ಗಿಡಕ್ಕೆ ನೀರು ಕಮ್ಮಿ ಆಗಿತ್ತು, ಇವಾಗ ನೀರು ಜಾಸ್ತಿ ಹಾಕ್ಬಿಟ್ಟು ಅದನ್ನು ತೊಳೆದ್ಬಿಟ್ಟಿಟ್ಟೆ. ಇನ್ನು ಮನೆ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆ ಒರೆಸೋ ಬಕೆಟ್ಗೆ ಅರಿಶಿನ, ಉಪ್ಪು ಮತ್ತು ಒಂದು ಸ್ವಲ್ಪ ಲೈಝಾನು ಡೆಟಾಯಿಲ್ ಹಾಕ್ಕೊಂಡು ಮನೆ ಒರೆಸ್ಕೊಂಡೆ. ಗಂಜಲ ಇರಲಿಲ್ಲ, ಖಾಲಿ ಆಗಿತ್ತು, ಅದಕ್ಕೆ ಅದನ್ನು ಹಾಕ್ಕೊಳ್ಳಿಲ್ಲ, ಅರಿಶಿಣನೇ ಹಾಕ್ಕೊಂಡೆ. ಎಲ್ಲ ಒರೆಸಾಯಿತು. ಅಷ್ಟರಲ್ಲಿ ಒರೆಸಾದ್ಮೇಲೆ ನನ್ನ ಮಗಳು ಇವಾಗ ಎದ್ದು ಬಂದಳು. ಟೈಮ್ ಆಗಲೇ 11 ಗಂಟೆ ಆಗಿತ್ತು. ಇವಾಗ ಎದ್ದು ಬಂದಳು. ನಾನು ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಸರಿ ಆಯಿತು, ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ನಿನಗೂ ನೀರು ಬಿಟ್ಟಿದ್ದೀನಿ, ಹೋಗು ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳ್ತಾ ಇದ್ದೆ. ಇನ್ನು ಅವಳು ಸೋಮವಾರದಿಂದ ಪಾಪ ಓಡಬೇಕು, 8 ಗಂಟೆಗೆಲ್ಲ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೆ, ಇಷ್ಟು ದಿವಸ 2 ತಿಂಗಳು ಆರಾಮಾಗಿ ರೆಸ್ಟ್ ಮಾಡಿದ್ಯಾ, ಇನ್ನು ಸ್ಕೂಲ್ಗೆ ಹೋಗ್ಬೇಕಮ್ಮ ಅಂತ. ಇನ್ನು ಆಯಿತು, ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಫಸ್ಟು ನೀರು ಕುಡಿಯೋಣ ಅನ್ನಿಸ್ತು. ನೀರು ಕುಡಿಯೋಣ ಅಂತ ನೀರು ಕುಡಿತಾ ಇದ್ದೆ. ಸಖತ್ತಾಗಿ ಕೆಲಸ ಇತ್ತು ಇವತ್ತು. ಅದೆಲ್ಲ ಕುಡ್ದಾದ್ಮೇಲೆ ಇನ್ನು ಅವಳಿಗೂ ಸ್ನಾನ ಮಾಡ್ಕೊಂಬಂದ್ಲು. ಅವಳಿಗೆ ಇದನ್ನು ಕೊಡ್ತಾಯಿದ್ದೆ, ತಿನ್ನು ಕೂತ್ಕೊಂಡು ಅಂತ. ಮತ್ತು ಅವಳೊಬ್ಬಳೇ ತಿನ್ನಲಿಲ್ಲ, ಅವಳ ಜೊತೆ ನಾನು ಸೇರ್ಕೊಂಡು ಕೂತ್ಕೊಂಡು ತಿಂದ್ವಿ. ಇವಾಗ ಕೆಲಸ ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆ ಪಾತ್ರೆ ಎಲ್ಲ ಎತ್ಕೊಂಬಂದಿದ್ದೆ, ಎಲ್ಲ ತೊಳ್ಕೊತಾ ಇದ್ದೀನಿ. ವಾರಕ್ಕೆ ಒಂದು ಸತಿ ತೊಳಿತೀನಿ, ಆದ್ರೂ ಒಂದೊಂದು ಸರಿ ತುಂಬ ಗಲೀಜಾಗಿಬಿಡ್ತವೆ. ಈ ನನ್ನ ಮಗ ಪೂಜೆ ಮಾಡೋಕ್ಕೆ ಹೋಗಿದ್ದ ದಿವಸ ಅಲ್ಲೆಲ್ಲ ಎಣ್ಣೆ ಚೆಲ್ಬಿಟ್ಟು ಬರ್ತಾನೆ, ಇಲ್ಲ ತುಂಬ ಎಣ್ಣೆ ಹಾಕ್ಬಿಟ್ಟು ಆ ದೀಪದ ಮೇಲೆಲ್ಲ ಚೆಲ್ಬಿಟ್ಟಿರ್ತಾನೆ. ಆವಾಗ ಒಂದು ಸ್ವಲ್ಪ ಗಲೀಜು ಅಂತ ಕಾಣಿಸುತ್ತೆ. ಅಷ್ಟೊಂದೇನು ಗಲೀಜಾಗಲ್ಲ, ವಾರ ಕ್ಲೀನ್ ಮಾಡ್ಕೊತೀನಿ ನಾನು. ಅವನು ಪೂಜೆ ಮಾಡಿದ್ರೇ ಸ್ವಲ್ಪ ಗಲೀಜು ಅನಿಸೋದು. ಒಂದು ಸ್ವಲ್ಪ ಕೋಲ್ಗೇಟ್ ಪೌಡ್ರು ಮತ್ತು ಸಬೀನ ಪೌಡ್ರ್ ಹಾಕ್ಕೊಂಡು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ದೇವ್ರ ಮನೆ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಒರೆಸೋದಕ್ಕೆ ಒಂದು ಸ್ವಲ್ಪ ಜವಾಲಿ ಪೌಡ್ರ್ ಹಾಕ್ಕೋತೀನಿ. ಜವಾಲಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಸ್ಮೆಲ್ ಬರುತ್ತೆ. ದೇವ್ರ ಮನೆಯೆಲ್ಲ ಒಂಥರ ದೇವಸ್ಥಾನ ಸ್ಮೆಲ್ ಬರೋ ಥರನೇ ಬರ್ತಾ ಇರುತ್ತೆ. ಇನ್ನು ಕಳಶ ಎಲ್ಲ ರೆಡಿ ಮಾಡಿಕೊಂಡೆ. ಕಳಶದೊಳಕ್ಕೆ ಸ್ವಲ್ಪ ಲಾವಂಚದ ಬೇರು, ₹1 ಕಾಯಿನು, ರೆಡ್ ಕಲರ್ ಹೂವು ಮತ್ತು ಅರಿಶಿನ, ಕುಂಕುಮ ಮತ್ತು ಸ್ವಲ್ಪ ಅದಕ್ಕೂ ಜವಾಲಿ ಪೌಡ್ರ್ ಹಾಕ್ಕೊಂಡು ತೆಂಗಿನಕಾಯಿನ
ಸಂಜೆನೂ ಹೊಸದು ಇಟ್ಕೊಂಡೆ. ಆ ತೆಂಗಿನಕಾಯಿ ಚೆನ್ನಾಗಿರೋದು ಸಿಕ್ಕಿರಲಿಲ್ಲ, ಅದೇ ಇತ್ತು, ಅದನ್ನೇ ಇಟ್ಕೊಂಡೆ. ಇನ್ನು ದೀಪಗಳಿಗೆಲ್ಲ ಇಟ್ಕೊಂಡೆ. ಇವಾಗ ಇಷ್ಟು ಚೆನ್ನಾಗಿ ಕಾಣ್ತಾ ಇರ್ತವೆ. ಇನ್ನು ಒಂದು ದಿವಸ ನನ್ನ ಮಗ ಪೂಜೆ ಮಾಡೋಕ್ಕೋದ್ರೆ ಅದ್ರ ಮೇಲೆಲ್ಲ ಎಣ್ಣೆ ಚೆಲ್ಲಿ ಬಂದಿರ್ತಾನೆ, ಹೆಂಗಾದರೂ ಮಾಡಿ ಚೆಲ್ಬಿಟ್ಟಿರ್ತಾನೆ. ಇನ್ನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆಗಲೇ ಟೈಮು 12:30 ಆಗಿತ್ತು. ನನಗೇನಂದರೆ ನಾವು ಯಾವಾಗ ಸ್ನಾನ ಮಾಡಿ ಫ್ರೆಶ್ ಆಗಿರ್ತೀನಿ ಆವಾಗೇ ಪೂಜೆ ಮಾಡ್ಕೊಳ್ಳೋಕೆ ಇಷ್ಟ. ಒಬ್ಬೊಬ್ರು ಅಂತಾರೆ ಮಧ್ಯಾಹ್ನ ಆಗೋಗಿದೆ ಪೂಜೆ ಮಾಡ್ಕೋತೀರಾ ಅಂತ. ಹೌದು, ಯಾವಾಗ ಫ್ರೆಶ್ ಆಗಿರ್ತೀವಿ ಆವಾಗ ಪೂಜೆ ಮಾಡ್ಕೊಂಡ್ರೆ ಚೆಂದ. ನಾನು ಇವಾಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ಸಂಜೆ ನಂಗೆ ಪೂಜೆ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ನಾನು ಸಂಜೆನೂ ಮತ್ತೆ ಒಂದು ಸರಿ ಮಾಡ್ತೀನಿ. ಇವಾಗ ನಾನು ಸ್ನಾನ ಮಾಡಿ ಯಾವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ ಆವಾಗಲೇ ಪೂಜೆ ಮಾಡ್ಕೊತೀನಿ. ಮತ್ತು ಸಂಜೆನೂ ಧೂಪ ಹಚ್ಕೊಂಡು ಮತ್ತೆ ಸಂಜೆನೂ ಪೂಜೆ ಮಾಡ್ತೀನಿ. ನಂಗೆ ಅದೇ ಥರ ಇಷ್ಟ. ಆಲೆ 12:30 12:45 ಆಗಕ್ಕೆ ಬಂದಿತ್ತು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಕಾಮಾಕ್ಷಿ ದೀಪಕ್ಕೆ ತುಪ್ಪ ಮತ್ತು ಎಣ್ಣೆ ಎಲ್ಲ ಹಚ್ಕೊಂಡು ಧೂಪ ಗಂಧದ ಕಡ್ಡಿ ಎಲ್ಲ ಹಚ್ಕೊಂಡು ಪೂಜೆ ಮಾಡಿಕೊಂಡೆ. ಮತ್ತು ಮನೆಗೆಲ್ಲ ಇವತ್ತು ಧೂಪ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ಮನೆಗೆಲ್ಲ ಧೂಪ ಹಾಕ್ಕೊಂಡೆ. ಸಾಂಬ್ರಾಣಿ ಬರುತ್ತಲ್ಲ, ಕಂಪ್ಯೂಟರ್ ಸಾಂಬ್ರಾಣಿ, ಅದನ್ನೇ ಹಾಕ್ಕೊಂಡೆ. ಇನ್ನು ಬೇರೆ ಥರನೂ ಮಾಡ್ಕೊತೀನಿ. ಇವತ್ತು ಅದು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಇದನ್ನೇ ಮಾಡಿಕೊಂಡೆ. ಅದೇ ಕಂಠ ಚಿಪ್ಪು ಬರುತ್ತಲ್ಲ, ತೆಂಗಿನಕಾಯ್ದು ಚಿಪ್ಪು, ಅದರಲ್ಲಿ ಕೆಂಡ ಮಾಡ್ಕೊಂಡು ಅದಕ್ಕೆ ಬಿಳಿ ಸಾಸಿವೆ, ಲವಂಗ, ಕರ್ಪೂರ ಎಲ್ಲ ಹಾಕಿ ಅದನ್ನು ಮಾಡ್ಕೊತೀನಿ. ಇವತ್ತು ಟೈಮ್ ಇಲ್ಲ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಇನ್ನು ಎಲ್ಲದಕ್ಕೂ ಸಾಂಬ್ರಾಣಿ ಹೊಗೆ ತೋರಿಸ್ಕೊಂಡು ಬಾಗಿಲೆಲ್ಲ ಮುಚ್ಕೊಂಡ್ಬಿಟ್ಟೆ ರೂಮ್ಗಳದ್ದು. ನೋಡಿ ಪೂಜೆ ಎಲ್ಲ ಆಯಿತು. ಒಂದೊಂದೇ ಇಟ್ಟಿದ್ದೆ ಹೂವು, ಜಾಸ್ತಿ ಹೂವು ಸಿಗಲಿಲ್ಲ, ಅದಕ್ಕೋಸ್ಕರ ಒಂದೊಂದೇ ಹೂವು ಇಟ್ಕೊಂಡು ಪೂಜೆ ಮುಗಿಸ್ಕೊಂಡೆ. ಇನ್ನು ಮತ್ತೆ ನಾಳೆ ಗುರುವಾರ ಇದೆಯಲ್ಲ, ನಾಳೆ ರಾಯರ ದೇವಸ್ಥಾನಕ್ಕೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಈ ಥರ ಏನು ಗೊತ್ತಾ, ಮನೆಯೆಲ್ಲ ಕ್ಲೀನಾಗಿ ಈ ಥರ ಪೂಜೆ ಎಲ್ಲ ಮಾಡ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡ್ಬಿಟ್ರೆ ಒಂಥರ ಸಮಾಧಾನ ಅನಿಸುತ್ತೆ. ಪೂಜೆ ಮಾಡಾದಮೇಲೆ ದೇವ್ರ ಮನೆ ನೋಡೋಕ್ಕೇ ಒಂಥರ ಚೆನ್ನಾಗಿ ಅನಿಸುತ್ತೆ. ನಾನು ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡೆ. ಒಂಥರ ಪಾಸಿಟಿವ್ ವೈಬ್ ಅನಿಸುತ್ತೆ, ಚೆನ್ನಾಗಿ ಅನಿಸ್ತಾ ಇರುತ್ತೆ. ಇನ್ನು ಎಲ್ಲ ತೆಗ್ದು ಪೂಜೆ ಮಾಡೋಕ್ಕೆ ಏನೇನು ಬೇಕು ಎಲ್ಲ ತಗೊಬಿಟ್ಟಿದ್ನಲ್ಲ, ಎಲ್ಲ ಇಲ್ಲ ಹಂಡಿಟ್ಟಿದ್ದೆ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ತಿಂಡಿ ತಿನ್ನೋಣ, ಆಮೇಲೆ ತಿಂಡಿ ತಿನ್ಕೊಳ್ಳೋಣ ಅಂತೇಳ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಎತ್ತಿಟ್ಕೊಂಡೆ. ಧೂಪ ಏನೇನು ತರಿಸಿದ್ದೆ ಅದೆಲ್ಲ ಒಂದೊಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತೀನಿ. ಬೇಗ ಖಾಲಿ ಆಗಿಬಿಡ್ತವೆ. ಮತ್ತು ಈ ಥರ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಸ್ಮೆಲ್ಲೆಲ್ಲ ಹೋಗಲ್ಲ, ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಎಲ್ಲ ಎತ್ತಿ ಇಟ್ಕೊಂಡೆ. ಮನೇಲಿ ಯಾರೂ ಇಲ್ಲದೆ ಇರೋನಾಗ ಈ ಥರ ಫ್ಲಿಪ್ಕಾರ್ಟು, ಝೆಪ್ಟೋ ಇರೋದ್ರಿಂದ ತುಂಬ ಯೂಸ್ ಅನಿಸುತ್ತೆ. 5 ನಿಮಿಷಕ್ಕೆ ಬಂದು ಬುಕ್ ಮಾಡಿದ ತಕ್ಷಣ 5 ನಿಮಿಷಕ್ಕೆ ಬಂದುಬಿಡ್ತವೆ. ಇಲ್ಲಾಂದರೆ ಎಲ್ಲ ಕೆಲಸ ಮಾಡಿ ಹೋಗಿ ತೊಗೊಂಬಂದು ಲೇಟ್ ಆಗುತ್ತೆ ಪೂಜೆ ಮಾಡೋ ಅಷ್ಟರಲ್ಲಿ. ಈ ಥರ ಒಂದು ಅರ್ಧ ಗಂಟೆ ಮುಂಚೆ ಬುಕ್ ಮಾಡಿಬಿಟ್ರೆ ಎಲ್ಲ ಬರ್ತವೆ. ನನಗೇನು ಮುಂಚೆ ಏನು ಬರ್ತಾ ಇರಲಿಲ್ಲ. ಇವಾಗ ನನ್ನ ಮಗ ಹೇಳ್ತಾನೆ, ಅಮ್ಮ ಸುಮ್ಮನೆ ಯಾಕೆ ಅಂಗಡಿಗೆ ಹೋಗ್ತೀಯಾ, ಅಲ್ಲೂ ಅಷ್ಟೇ ರೇಟು, ಬುಕ್ ಮಾಡ್ಕೊ ಅಂತ. ಇವಾಗೆಲ್ಲ ಹಿಂಗೆ ಮಾಡ್ಕೊತೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಪುಳಿಯೋಗರೆ ನಮ್ಮ ಮನೆಯವ್ರಿಗಂತ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ತಿನ್ಕೊಂಡು ಅವಳಿಗೂ ತಿನ್ಸೋಣ ಅಂತ. ಅವಳು ಪುಳಿಯೋಗರೆ ಬೇಡ ನನಗೆ ಅಂತ ಇದ್ಲು, ಅವಳಿಗೆ ಇಷ್ಟ ಆಗಲ್ಲ ಪುಳಿಯೋಗರೆ. ಇನ್ನು ನಾನು ಪುಳಿಯೋಗರೆ ತಿಂದು ಉಪವಾಸ ಏನು ಮಾಡಲ್ವಲ್ಲ, ಅದಕ್ಕೋಸ್ಕರ ಪುಳಿಯೋಗರೆ ತಿಂದು ಸಾಂಬಾರಿತ್ತು ಸ್ವಲ್ಪ, ಸಾಂಬಾರೆಲ್ಲ ಬಿಸಿ ಮಾಡ್ಕೊತಾ ಇದ್ದೆ. ಸಾಂಬಾರು ಮತ್ತು ಬೆಂಡೆಕಾಯಿ ಪಲ್ಯ, ಬೆಳಗ್ಗೆ ಪಲ್ಯ ಮಾಡಿದ್ನಲ್ಲ ಅದು, ಮತ್ತು ರಾತ್ರಿ ಸ್ವಲ್ಪ ಸಾಂಬಾರಿತ್ತು. ಪುಳಿಯೋಗರೆ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ 4 ಗಂಟೆ ಆಗಿತ್ತು. ಇವಾಗ ಅವಳಿಗೆ ಒಂದು ಸ್ವಲ್ಪ ಸಾಂಬಾರೆಲ್ಲ ಬಿಸಿ ಮಾಡಿ ಊಟ ಮಾಡಿಸ್ದೆ. ಊಟ ಮಾಡಿಸಿ ಹೋಗು ಸೈಕಲ್ ಆಡು ಸ್ವಲ್ಪ ಹೊತ್ತು ಅಂತ ಕಳಿಸ್ದೆ. ಸೈಕಲ್ ಆಡ್ತಾಯಿದ್ಲು. ಇನ್ನು ನನ್ನ ಮಗನ ಕೆಲಸ ಅಡುಗೆ ಮನೆಯಲ್ಲಂತೂ ಶುರು ಆಗಿತ್ತು. ಸಾಯಂಕಾಲ ಬಂದ ತಕ್ಷಣ ಏನೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದ. ಸರಿ ಏನಾದರೂ ಮಾಡ್ಕೊ, ಹೆಂಗೋ ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದ. ಮಾಡ್ಕೊಂಡು ಅವನು 5 ಗಂಟೆಗೆಲ್ಲ ಟ್ಯೂಷನ್ಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳಿ ಬಿಡು, ಮಾಡ್ಕೊಂಡು ತಿನ್ನಲಿ ಅಂದ್ಬಿಟ್ಟು ಬಿಟ್ಟಿದ್ದೆ. ಇನ್ನು ಇದೊಂದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ತೆಂಗಿನಕಾಯಿ ತುರಿಯೋಕ್ಕೆ ಅಂತ. ಈ ಥರದ್ದು ಇದೆ, ಕುತ್ಕೊಂಡು ಬೇಗ ಬೇಕಾದಾಗ ಕುತ್ಕೊಂಡೇ ತುರ್ಕೋಬೇಕಲ್ಲ ಅಂದ್ಬಿಟ್ಟು ಇದೊಂದು ತರಿಸ್ಕೊಂಡಿದ್ದೆ. ಅದು ಒಂಥರ ಚೆನ್ನಾಗಿತ್ತು. ಇನ್ನು ಅವಳಿಗೂ 1 ಲೋಟ ಹಾಲು ಕೊಟ್ಟೆ, ಅವಳು ಟ್ಯೂಷನ್ಗೆ ಹೊರಡ್ತಾಳೆ. ಇನ್ನು
ನಾನು ನಿನ್ನೆ ಎಲ್ಲ ಬೆಡ್ ಕವರೆಲ್ಲ ತೆಗೆದಿದ್ನಲ್ಲ, ಇವಾಗ ಸಂಜೆ ಹಾಕೋತಾ ಇದ್ದೀನಿ ಮಿಷಿನ್ಗೆ. ಬಟ್ಟೆ ಹಾಕಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಇನ್ನು ಸಂಜೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸಂಜೆ ಹಾಕೋತಾ ಇದ್ದೀನಿ. ಬಟ್ಟೆ ಎಲ್ಲ ನಿನ್ನೆ ಹಾಕಿದ್ನಲ್ಲ ಅದೆಲ್ಲ ಎತ್ಕೋತಾ ಇದ್ದೆ. ಬಟ್ಟೆ ನಿನ್ನೆ ಸಂಜೆ ಮಳೆ ಬರ್ತಾಯಿತ್ತು ಜೋರಾಗಿ, ಆದರೂ ಬಟ್ಟೆ ಒಣಗಿರಲಿಲ್ಲ ಅಂದ್ಬಿಟ್ಟು ಸಂಜೆವರೆಗೂ ಬಿಟ್ಟಿದ್ದೆ. ಇವಾಗೆಲ್ಲ ಬಟ್ಟೆ ಒಣಗಿದ್ದು, ಇವಾಗ ಇನ್ನು ಇವನು ಹಾಕಬೇಕಲ್ಲ, ಅದಕ್ಕೋಸ್ಕರ ಬಟ್ಟೆ ಎಲ್ಲ ಎತ್ಕೊಂಡು ಇವನ ಬಟ್ಟೆ ಹಾಕಿದೆ. ಅಷ್ಟರಲ್ಲಿ ನನ್ನ ಮಗಳು ಮನೆಯೆಲ್ಲ ಕ್ಲೀನ್ ಮಾಡಿದೆ, ಮತ್ತೆ ಮನೆ ಕಸ ಎಲ್ಲ ಗುಡಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೆ. ಲಲಿತಾ ಸಹಸ್ರನಾಮ ಹಾಕಿಬಿಟ್ಟು ಬಟ್ಟೆ ಎಲ್ಲ ಎತ್ಕೊಂಡು ಇವಾಗ ಪೂಜೆ ಮಾಡೋಣ ಅಂತ ಮತ್ತೆ ಮಧ್ಯಾಹ್ನ ಮಾಡಿದ್ನಲ್ಲ, ಮತ್ತು ಇವಾಗ ದೀಪಗಳೆಲ್ಲ ಉರಿತಾ ಇರ್ತವೆ. ಬರೀ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚೋಣ ಮತ್ತು ಹೊಸ್ಲಿಗೆಲ್ಲ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ಕೊಂಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.